ನಾನು ಬಂದಾಗಲೇ ಕೇಳ್ಬೇಕು ಅನ್ಕೊಂಡೆ. ಏನೋ ಅಷ್ಟೊಂದು ಡೀಪ್ ಆಗಿ ಯೋಚನೆ ಮಾಡ್ತಿದ್ದೀರಲ್ಲ, ಏನು ಮೇಡಮ್? ಹೌದು ಸುಬ್ಬು, ಈ ವಿಚಾಂಬಿಕಾಗೆ ನಮ್ಮ ಮನೆ ಒಳಗೆ ನಡೀತಿರೋ ವಿಷಯಗಳು ಹೇಗೆ ಗೊತ್ತಾಗ್ತಿದೆ ಅಂತಾನೆ ನನಗೆ ಚಿಂತೆ ಆಗ್ತಿದೆ. ಅಲ್ಲ, ಮನೆ ಹೊರಗಡೆ ಇರೋ ವಿಷಯ ಅವಳಿಗೆ ಗೊತ್ತಾದ್ರೆ ಓಕೆ, ಆದರೆ ಮನೆ ಒಳಗಿರೋ ವಿಷಯ ಅವಳಿಗೆ ಗೊತ್ತಾಗ್ತಿದೆ, ಅದು 4 ಗೋಡೆ ಮಧ್ಯ ನಡೀತಿರೋ ವಿಷಯಗಳು. ಅಂದ್ರೆ ನಮಗೆ ಗೊತ್ತಿಲ್ಲದೇನೆ ನಮ್ಮನೆ ವಿಷಯಗಳನ್ನ ನಮ್ಮನೆಯವರೇ ಯಾರಾದ್ರೂ ಅವಳಿಗೆ ಹೇಳ್ತಿರ್ಬೋದಾ ಅಂತ. ಮೇಡಮ್, ಏನು ಮೇಡಮ್ ಹೀಗೆ ಹೇಳ್ತಾ ಇದ್ದೀರಾ? ನಾವೇ ನಮ್ಮ ಮನೆಯವ್ರ ಬಗ್ಗೆ ಅನುಮಾನ ಪಡೋದು ಸರಿನಾ? ಅದು ಸರಿ ಅಲ್ಲ ಸುಬ್ಬು, ನನಗೆ ಗೊತ್ತು. ಆದರೆ ಪರಿಸ್ಥಿತಿ ಹೀಗೆ ಯೋಚನೆ ಮಾಡೋ ಥರ ಮಾಡ್ತಿದೆ ಸುಬ್ಬು. ಅಲ್ಲ, ನಾವು ಪ್ರತಿಯೊಂದು ಹೆಜ್ಜೆನೂ ಎಚ್ಚರಿಕೆಯಿಂದ ಇಡ್ತಾ ಇದ್ದೀವಿ, ಆದರೂ ಎಡವಟ್ಟಾಗ್ತಿದೆ ಅಂದರೆ ಅನುಮಾನ ಪಡಲೇಬೇಕಲ್ವಾ? ಇಂಥ ಸಮಯದಲ್ಲಿ ಅನುಮಾನ ಪಟ್ಟಿಲ್ಲ ಅಂದರೆ ಏನಾದರೂ ಅನಾಹುತ ಆಗುತ್ತೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಸರಿ ಮೇಡಮ್, ಇನ್ಮೇಲೆ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಯೋಚನೆ ಮಾಡೋಣ. ನೋಡಿ ಸುಬ್ಬು, ಪರಿಸ್ಥಿತಿ ಯಾರನ್ನ ಯಾವಾಗ ಹೇಗೆ ಬದಲಾಯಿಸುತ್ತೆ ಅಂತ ಹೇಳೋದಕ್ಕಾಗಲ್ಲ. ಹಾಗಂತ ನಾವು ಮನೆಯವ್ರ ಮೇಲೆ ಎಲ್ಲರ ಮೇಲೇನೂ ಅನುಮಾನ ಪಡಬೇಕು ಅಂತ ನಾನು ಹೇಳ್ತಿಲ್ಲ. ನಾವು ಒಂದು ಕೆಲಸ ಮಾಡೋಣ, ನಮ್ಮಿಬ್ಬರ ಮಧ್ಯೆ ಏನೇ ನಡೀತಾ ಇದ್ರು, ನಾವು ಏನೇ ಮಾತಾಡಿದ್ರು ಆ ವಿಷಯನ ನಾವು ಹೊರಗಡೆ ಎಲ್ಲೂ ಬಿಟ್ಕೊಡೋದು ಬೇಡ. ಸರಿ ಮೇಡಮ್, ಮನೆಯಲ್ಲೇ ಇರಲಿ ಹೊರಗಡೆನೇ ಇರಲಿ, ನಮ್ಮಿಬ್ಬರ ಮಧ್ಯೆ ಇರೋ ಮಾತು ನಮ್ಮಲ್ಲೇ ಇರಲಿ. ಇನ್ಮೇಲೆ ಮಾತು ಕಮ್ಮಿ ಮಾಡಿ ಕೆಲಸದ ಕಡೆ ಜಾಸ್ತಿ ಗಮನ ಕೊಡೋಣ. ಒಂದು ಅರ್ಥದಲ್ಲಿ ನಮ್ಮ ಕಣ್ಗಳಷ್ಟೇ ಮಾತಾಡಬೇಕು, ನಮ್ಮ ಕಣ್ಣಿನ ಮಾತು ನಮಗಷ್ಟೇ ಅರ್ಥ ಆಗಬೇಕು. ಈಗ ಮತ್ತೆ ಅಲ್ಲಿಗೆ ಬಂದ್ರಿ ನೀವು. ಈ ಅಂದವಾದ ಕಣ್ಗಳು ಮಾತಾಡ್ತಾ ಇದ್ರೆ ನಮ್ಗಿನ್ನೆಲ್ಲಿ ಮಾತು ಬರುತ್ತೆ ಮೇಡಮ್? ಈ ಮಾಯಾವಿ ಕಣ್ಗಳು ನಮ್ಮ ಮಾತೇ ಮರೆಸ್ಬಿಡುತ್ತೆ. ಆಯ್ತಾಯ್ತು, ಇವಾಗ ತಿನ್ಸು ನೀನು. ಅಲ್ಲಮ್ಮ, ಮೊಸಳೆ ಕಣ್ಣೀರ್ ಹಾಕುತ್ತೆ ಅಂತ ಕರ್ಗಿ ಮೊಸಳೆ ಬಾಯಿಗೆ ತಲೆ ಕೊಡಕ್ಕಾಗತ್ತಾ? ನೀನೇ ಹೇಳು. ಅಪ್ಪ, ಅಮ್ಮನ ಮೊಸಳೆ ಅಂತ ಹೇಳ್ತಿದ್ಯಾ? ಅಯ್ಯೋ ಇಲ್ಲಪ್ಪ, ತಪ್ಪು ತಪ್ಪು ತಪ್ಪು. ಪಾಪ ಆ ಮೊಸಳೆನೂ ನಿಮ್ಮಮ್ಮನ ಮುಂದೆ ಸಾಧು ಪ್ರಾಣಿನೇ. ಇನ್ನು ಯಾವ್ದನ್ನ ಕ್ರೂರವಾಗಿರೋ ಪ್ರಾಣಿ ಹೋಲಿಸ್ಬೇಕಾಗಿತ್ತು. ಅಪ್ಪ, ಈಗಾಗಿರೋ ಸಮಸ್ಯೆಗಳೇ ಸಾಕು. ಮತ್ತೆ ಅಮ್ಮನ ಬಗ್ಗೆ ಏನನ್ನ ಮಾತಾಡಿ ಸಮಸ್ಯೆನ ದೊಡ್ಡದ್ ಮಾಡಬೇಡಿ. ಅಯ್ಯೋ, ಇದು ಒಳ್ಳೆ ಸರಿ ಹೋಯ್ತಲ್ಲ. ನೀವೆಲ್ಲರೂ ಯಾಕೆ ಅವಳ ಮಾತಿಗೆ ಇಷ್ಟೊಂದು ಹೆದರ್ತೀರಾ? ನೋಡಮ್ಮ ವರಲಕ್ಷ್ಮಿ, ನೀನ್ ತಲೆ ಕೆಡಿಸ್ಕೋಬೇಡ. ನೀನ್ ಧೈರ್ಯವಾಗಿ ಕೆಲ್ಸಕ್ಕೆ ಹೋಗು, ಅದೇನಾಗುತ್ತಾ ನಾನು ನೋಡ್ಕೋತೀನಿ. ಅಯ್ಯೋ ಮಾವ, ನಾನೀಗ ಕೆಲ್ಸಕ್ಕೆ ಹೋದ್ರೆ ತಪ್ಪಾಗತ್ತೆ. ಸೊಸೆ ಮಾತ್ ಕೊಟ್ಟು ಅದನ್ನ ತಪ್ಪಿದ್ದಾಳೆ ಅಂತ ಅತ್ತೆ ಮತ್ತೆ ಕೂಗಾಡ್ತಾರೆ. ಅದರಿಂದ ಮನೆ ನೆಮ್ಮದಿ ಎಲ್ಲ ಹಾಳಾಗತ್ತೆ. ಅದ್ರ ಬದಲು ನಾನೇ ಎಲ್ಲನೂ ಸಹಿಸ್ಕೊಳ್ತೀನಿ. ತುಂಬಾ ಆಸೆ ಪಟ್ಟು ಪಡ್ಕೊಂಡಿರೋ ಕೆಲ್ಸ ಅಲ್ವಾ, ಅದಕ್ಕೆ ಸ್ವಲ್ಪ ದುಃಖ ಆಯ್ತು ಅಷ್ಟೆ. ನೀವೇನು ಯೋಚನೆ ಮಾಡಬೇಡಿ, ನಾನು ಸರಿ ಹೋಗ್ತೀನಿ. ಗಂಡಸಿನ ತೋಳಲ್ಲಿ ಅದೇನೋ ಶಕ್ತಿ ಇರೋ ಅಹಂಕಾರ ಇರ್ತದಲ್ಲ, ಅದನ್ನ ಅಡಗಿಸ್ಬಿಡ್ತೀನಿ. ಆ ಸಾವಿತ್ರಿ ನನ್ನನ್ನೇ ಎದುರಿಸ್ತಿದ್ದಾಳೆ. ನಾನೊಬ್ಬ ಗಂಡಸಾಗಿ ಇಷ್ಟೆಲ್ಲ ಶಕ್ತಿ ಇದ್ದು ಅವಳಿಗೆ ಯಾಕೆ ಎದುರ್ಕೋತಿದ್ದೇನೆ? ಅವಳು ನನ್ನ ಎದುರಿಗೆ ಬರ್ತಿದ್ದಾಗೆ ನಂಗೆ ಯಾಕೆ ಭಯ ಆಗ್ತಿದೆ? ಅಷ್ಟಕ್ಕೂ ಅವಳಿಗಿಂತ ಶಕ್ತಿ ಧೈರ್ಯ ಏನಾದರೂ ಹೇಗೆ ಬಂತು? ನನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ರ? ನೋಡ್ ಸಾವಿತ್ರಿ, ನೀನು ಇದುವರೆಗೂ ಏನು ಮಾಡಿದ್ಯೋ ಅದನ್ನೆಲ್ಲ ನಾನು ಕ್ಷಮಿಸ್ಬಿಡ್ತೀನಿ. ನನ್ನನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡ. ಸುಮ್ಮನೆ ನನ್ನ ಪಾಡಿಗೆ ನನ್ನ ಬಿಟ್ಬಿಡು, ಆಯ್ತಾ? ನಾನು ಎಷ್ಟು ಕೆಟ್ಟವನು ಅಂತ ನಿಂಗಿನ್ನ ಗೊತ್ತಿಲ್ಲ. ರಾಕ್ಷಸ ನಾನು. ವಿರುತಿ ಹೆಸರಿನಾಗೆ ಯಾವತ್ತು ನೀವು ನನಗೆ ಮೋಸ ಮಾಡಿದ್ರೋ ಆವತ್ತೇ ಗೊತ್ತಾಯ್ತು ನೀವು ಎಷ್ಟು ಕೆಟ್ಟವರು ಅಂತ. ಮನುಷ್ಯತ್ವ ಇಲ್ಲದೆ ಇರೋರೆಲ್ಲ ರಾಕ್ಷಸರೇ. ಅದರಲ್ಲೂ ವಿರುತಿನ ಕೊಲ್ತಾರೆ ಗೊತ್ತಾ, ಅವರಂತೂ ರಾಕ್ಷಸರಿಗಿಂತ ಕಡೆ. ಹಾ, ಎಂಥ ದೊಡ್ಡ ರಾಕ್ಷಸರಾದ್ರೂ ಅವ್ರ ಸಂಹಾರ ಒಂದಲ್ಲ ಒಂದಿನ ಹಾಗೆ ಆಯ್ತದಲ್ಲ.
ನಿಮ್ಮಂತ ರಾಕ್ಷಸರನ್ನ ಸಂಹಾರ ಮಾಡಕ್ಕೆ ಅಂತಾನೆ ಶಕ್ತಿ ದೇವಿ ಜನ್ಮ ತಾಳೋದು. ಏನು ಹೇಳ್ತಿದ್ಯಾ ನೀನು? ಹಾ, ಹಾಗಿದ್ರೆ ನೀನು ನನ್ನ ಸಂಹಾರ ಮಾಡ್ತೀಯ? ನಿನ್ನ ಶಕ್ತಿ ದೇವತೆನಾ? ನನ್ಗದ್ ಗೊತ್ತಿಲ್ಲ, ಆದ್ರೆ ನನ್ನ ಹಿಂದೆ ಇರೋ ಶಕ್ತಿ ದೇವತೆ ಅಂತದ್ದು ಅಂತ ನನಗ್ ಸಂದಾಗ ಗೊತ್ತು. ಅಂದ್ರೆ ನನ್ನ ಹಿಂದೆ ಇರೋದು ಶ್ರಾವಣಿ. ಅರೆ, ಶ್ರಾವಣಿ ಹೆಸರು ಕೇಳ್ತಿದ್ದಂಗೆ ಗಾಬರಿ ಆಗ್ತಿದ್ದೀರಲ್ಲ. ಇದನ್ನೇ ಶಕ್ತಿ ಅಂತ ಹೇಳೋದು. ನೀವೀ ಕೆಟ್ಟವ್ರು ಅಂತ ಗೊತ್ತಾದ್ಮ್ಯಾಕೋ ಅವ್ರು ನಿಮ್ನ ಸುಮ್ಮನೆ ಯಾಕೆ ಬಿಟ್ಟವ್ರೆ ಅಂತ ನಿಮಗೆ ಗೊತ್ತಾಯ್ತಾ? ಒಂದಲ್ಲ ಒಂದಿನ ನೀವು ಒಳ್ಳೆಯವ್ರಾಗ್ತೀರಿ, ನನ್ನ ಹೊಟ್ಟೆಲಿರೋ ಮಗುಗೆ ಒಳ್ಳೆ ಅಪ್ಪ ಅಂತ ಅನ್ಸ್ಕೊಳ್ತೀರಿ ಅಂತ. ಅದಕ್ಕೆ ನಿಮ್ಮನ್ನ ಸುಮ್ಮನೆ ಬಿಟ್ಟವ್ರೆ. ಮುಂದೊಂದಿನ ನನ್ನ ಮಗು ಅಪ್ಪ ಯಾರು ಅಂತ ಕೇಳಿದ್ರೆ ನಿಮ್ಮ ಮುಖನ ಫೋಟೋನಾಗ ತೋರಿಸೋ ಹಾಗಾಗ್ಬಾರ್ದು ಅಂತ. ಇಲ್ಲ ಅಂದಿದ್ರೆ ಈಟೊತ್ತಿಗೆ ನಿಮ್ಮ ಕತೆ ಯಾವಾಗಲೂ ಮುಗ್ದೋಗ್ತಿತ್ತು.